ಖುಷಿಗೆ ಕಳಿಸಿ ತಗೊಬರ್ಲಿ, ಎಣ್ಣೆ ಹಾಕೋನಲ್ಲ ಬಂದು ಸ್ನಾನ ಮಾಡ್ಕೊತಾನಂತೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲೆ ರಮೇಶ್ ವ್ಲಾಗ್. ಸೊ ಫ್ಯಾಮ್, ನಾವಿವಾಗ ಅಮ್ಮನ ಮನೆಯಲ್ಲಿದ್ದೀವಿ. ನಮಗೆ ಬಂದು ಹೊಸ್ಲುಮರಮ್ಮನ ಜಾತ್ರೆ ಇರೋದ್ರಿಂದ ನಿನ್ನೆ ಊರಲ್ಲಿ ಗ್ರಾಮ ದೇವತೆಗೆ ನೈಟು ಕೊಂಡಾಯೋದು ತರಿಸೋದೆಲ್ಲ ಆಯಿತು. ಇವತ್ತು ಬಂದು ಜಾತ್ರೆ ಆಯಿತಾ. ಜಾತ್ರೆ ವ್ಲಾಗ್ ಹೆಂಗಿರುತ್ತೆ ಅಂತ ನಾನಿವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ತೋರಿಸ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಇವತ್ತು ಸೋಮವಾರ ಯಾವ ಪ್ರತಿ ವರ್ಷ ಮುಸ್ಲಿಮರಮ್ಮನ ಜಾತ್ರೆ ಬೀಳೋದು. ಆದರೆ ನಮ್ಮ ಊರಿನ ಪದ್ಧತಿ ಏನು ಅಂತಂದರೆ ಸೋಮವಾರನೇ ನಾನ್ ವೆಜ್ ಮಾಡೋದು. ಆಗ್ಲಿಂದ ಹಿರಿಕರು ಮಾಡ್ಕೊಬಂದಿರೋದು. ಈಗ ಸೋಮವಾರ ಇಂಚು ಮಗಳು ಸೌಂಡ್ ಒಂಚೂರು ಕಡಿಮೆ ಕೊಟ್ಕೊ, ಆಮೇಲೆ ಜಾಸ್ತಿ ಮಾಡ್ಕೊಳ್ವೆ. ಇವಾಗ ನಾವು ಸೋಮವಾರ ವಾರ ಒಪ್ಪತ್ತು ತಿನ್ನಲ್ಲ ಮಾಡಲ್ಲ ಅಂತೆಲ್ಲ ಅಂತೀವಿ. ಬಟ್ ಆಗಲ್ಲ, ಅದೆಲ್ಲ ಇರಲಿಲ್ಲ ಅಲ್ವಾ. ಹಂಗಾಗಿ ಜಾತ್ರೆ ನೋಡೋಕ್ಕೆ ಬಂದಂಥ ನೆಂಟರುಗಳೆಲ್ಲ ಊಟ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಇನ್ನು ಉಳ್ಕೊಳ್ಳೋದಿಲ್ಲ ಮಂಗಳವಾರ ನಾನ್ ವೆಜ್ ಮಾಡೋಕ್ಕೆ ಅಂತ ಹೇಳಿ ಆಗ್ಲಿಂದ ಪದ್ಧತಿ ನಡೆಸ್ಕೊಬಂದಿರೋದು. ಸೋಮವಾರನೇ ನಾನ್ ವೆಜ್ನ ಮಾಡಿ ಜಾತ್ರೆ ನೋಡೋಕ್ಕೆ ಬಂದವರೆಲ್ಲ ಊಟ ಮಾಡ್ಕೊ ಹೋಗುವಂಥದ್ದು. ನಮ್ಮ ಮನೆಯಲ್ಲೂ ಕೂಡ ಈಗ ಆಲ್ರೆಡಿ ನಾನ್ ವೆಜ್ ಅಡುಗೆ ಎಲ್ಲ ರೆಡಿಯಾಗಿದೆ. ಏನೇನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಚಿಕನ್, ಮಟನ್ ಕಾಣಿಸ್ತೈತೆ ಹಂಗೇನೆ. ಮಟನ್ ಸಾಂಬಾರ್, ರೈಸ್, ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ ಮತ್ತು ಮೊಟ್ಟೆ, ಹಾಗೆ ಮೊಸರು ಬಜ್ಜಿಗೆ ರೆಡಿ ಮಾಡಿ ಇಟ್ಟಿರೋದು. ಇನ್ನು ಮೊಸರು ಹಾಕಿ ಮಿಕ್ಸ್ ಮಾಡಿಲ್ಲ. ಇಷ್ಟು ಇವತ್ತಿನ ಒಂದು ಊಟದ ಮೆನ್ಯು. ನಾವ್ಯಾರು ತಿನ್ನಲ್ಲ. ನಾವ್ಯಾರು ಅಂದರೆ ನಾನು, ಅಕ್ಕ, ತಂಗಿ ಇಷ್ಟು ಜನ ತಿನ್ನಲ್ಲ ಅಷ್ಟೇ. ಇನ್ನೆಲ್ಲ ಊಟ ಮಾಡ್ತಾರೆ. ನಮ್ಮ ಮನೆ ಗಂಡಸರುಗಳೆಲ್ಲ ಊಟ ಮಾಡ್ತಾರೆ. ಸೊ ಹಂಗಾಗಿ ಅಡುಗೆ ಮಾಡೋದ್ರಿಂದ ಏನೂ ತೊಂದರೆ ಆಗೋಲ್ಲ. ನಾವು 3 ಜನನೇ ಅಲ್ವಾ, ನಡೆಯುತ್ತೆ. ಈ ರೀತಿಯಲ್ಲಿ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಆಗಿದೆ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಬೇಗನೆ ಮುಗಿಸ್ಕೊಬಿಟ್ವಿ. ಮುಗಿಸಿ ಎಲ್ಲರೂ ತಿಂಡಿ ತಿಂದು ರೆಸ್ಟ್ ಮಾಡ್ತಾ ಇರೋದು. ಇನ್ನೇನು ಇವಾಗ ದೇವ್ರು ಹೋಗುತ್ತೆ ಅಂದರೆ ಪ್ರತಿಯೊಂದು ಊರಿಂದನೂ ಅವ್ರವ್ರ ಊರಿನ ದೇವರು ಅಂತ ಹೇಳಿ ಮೆರವಣಿಗೆ ಮಾಡಿಕೊಂಡು ಬೈಬೀಗ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಹಾಕೋರಿದ್ರೆ ಹಾಕಿಸ್ಕೊಂಡು ತಮ್ಮನ್ನ ತಗೊಂಡು ಹೊಸ್ಲುಮರಮ್ಮನ ದೇವಸ್ಥಾನದ ಹತ್ರ ಹೋಗಿ ತೋರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ಅದಾದಮೇಲೆ ಜಾತ್ರೆಗೆ ಹೋಗೋರು ಜಾತ್ರೆಗೆ ಹೋಗುವಂಥದ್ದು. ಹೊಸಿ ಎಣ್ಣೆ ಹಾಕೊಂಡಿಲ್ಲ ಕಣಮ್ಮ. ಲೋ ಬಾಯ್ಲಿ ಮೈ ಕೈಗೆಲ್ಲ ಸವರ್ಕೊಂಡವನಿ ಕಣಮ್ಮ. ನೀರವೇ ಇನ್ನುವೇ ಅರ್ಧ ಕಡೆಗೂ ಜಾಸ್ತಿ ನೀರವೇ. ನೀರು ಸಾಕೈತವೆ. ಅಪ್ಪ ಪುಣ್ಯಾತ್ಮ, ನೀಟಾಗಿ ಸೋಪಲ್ಲಿ ಕೈ ತೊಳೆದ್ಬಿಟ್ಟು ಆಮೇಲಿಂದವ ಚೊಂಬು ಗಿಂಬು ಮುಟ್ಟಪ್ಪ. ಎಣ್ಣೆಯ ಏನ್ ಕನೀತಾದೆ ಕಣಿಂಚು ಕಾಣಿಸ್ತಲ್ಲ ಬೆಳಕುಗ್ ನಡಿ. ಏನು ಮನುಷ್ಯನ ನೀನು ಈ ಪರಿ ಎಣ್ಣೆ ಹಾಕಂದಿ ಒಳಕಂಡ್ ಖುಷಿ ಹಾಕತ್ತೀನಿ ಅಂತ ಹಿಂಗೂ ಹಾಕಂದಾರ ಖುಷಿ. ಕೇಳೋರು ಏನಾಗ್ತದ ಅವ್ನಿಗೆ ಚೂರವ ಅಟ್ಟೆ ಪ್ರಮಾಣ ಇರೋರು ಆಡರ ಹಿಂಗೆ ಹೇಳ್ತಾರವ. ದೇವ್ರೆ ಕಂತ ಹಾಕು ಮನುಷ್ಯನೇ ಎಲ್ಲ ಖುಷಿ. ನೀರು ಆಡೋರು ಹೋಗ್ತಾರ ಕೂಡ. ಅಪ್ಪ ನೀನ್ ಮುಟ್ಬೇಡ, ತೆಗಿ, ನಾನು ಹಾಕ್ತೀನಿ. ಕರೆಂಟ್ ಇಲ್ದೇ ಇರೋದು ಏನಾದ್ರು ಯಾಕದು ಇಲ್ಲಕಂತ ಹೋಗು. ಕೊಡಿ ಮುಟ್ಟಿರ ಅಂತ ಈಗ ಅಪ್ಪ ಆನ್ ಮಾಡ್ತು ಆದ್ರೂ ಆನ್ ಆಯ್ತಾ ಇಲ್ಲ ಅಂತ. ಏನು ಇದೇನೇ ಎಣ್ಣೆ ಹಿಂಗ ಹಾಕೊಂಡಿದ್ದ ಇದಕ್ಲ ಈ ಪಾಟಿಯ ಒಂದು ಬಕೆಟ್ಗೆ ಹಾಕಿ ಕುತ್ಕೊಬಿಡಿ. ಬೆಳಗಾಗಿವೆ ಮೇಲೆ ಗ್ಲಾಸ್ ಮೇಲೆ ಬರಲಿ. 1 2 3 4 5 6 7 1 2 3 4 5 6 7 ಸರಿನಾ? ಈಗ ಎಕಡೆ ಲೆಕ್ಕ ಮಾಡಿದ್ರೆ 7 ಬರಬೇಕು ಮಾಡಿ. 1 2 3 4 5 6 1 2 3 4 5 6 7 ಈ ಕಡೆ
ಲೈಟ್ ಬಂದಿಲ್ಲ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೆಂಗೆ 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 ಹೆಚ್ಚು 1 2 3 4 5 6 7 ಇರ್ಬೇಕು, ಇಲ್ಲಿಗಿರ್ಬೇಕಿತ್ತು, ಇದಕ್ಕಿತ್ತು. ಎಲ್ಲಿ ಇದು ನೀಟಾಗಿ ಇದ್ದು ಬರ್ಲಿ ಹಿಂಗೆ ಅಂತ ಮಾಡಿದ್ದು. ಇದಕ್ಕೆ ಬುಗ್ಲೋಡೆಲ್ಲ ರಿಜೆಕ್ಟ್ ಅಂದ್ರ ಆಯ್ತು, ತಗೋ ಇಲ್ಲ. ಯಾಕಂದ್ರೆ ಇದೆ ಈಗ ಇದನ್ನ ಮಾಡ್ತಾನೆ ನೋಡ್ತೀನಿ ಸುಮ್ಮನೆ. ಎಷ್ಟು ಬೇಕು ನಿಮಗೆ? ನಿಂಗೆ ಎಷ್ಟು ಬೇಕು? ನಂಗೆ 7 ಸಾಕು. ನಂಗೆ 8 ಸಾಕು. ಮಾಡ 1 2 3 4 5 6 7 ಏಯ್ ನೀಟಾಗಿ ಲೆಕ್ಕ ಹಾಕ. 7 ಕೌಂಟ್ ಮಾಡಿ ಕರೆಕ್ಟಾಗಿ 9 ಒಂದ್ ಸೈಡ್ ಅಲ್ಲಿ ಲೆಕ್ಕ ಮಾಡ್ಬೇಕು. ಇಲ್ಲ 1 2 ಬಿಡೋ ದಿನ ಬಾಳ್ ಆಡ್ಸ್ಬೇಡ, ಫೋನ್ ಬಿಲ್ ಆಯ್ತದೆ. 1 2 3 ನಗಡು ಹೋಗತ್ತಾಗೆ 1 2 3 4 5 6 7 8 9 ಹಂಗಲ್ಲ ಇಂಚು ಇಂಚು. ಈಗ ತಾಯಿ ಜಾತ್ರೆ ಅಂದರೆ ಹೊಸ್ಲು ಮಾರಮ್ಮ ತಾಯಿ ಜಾತ್ರೆ ಏನು ನಡೀತಾ ಇದೆ, ಆ ದೇವಸ್ಥಾನಕ್ಕೆ ಸುತ್ತ ಏಳೂರಿನ ದೇವಸ್ಥಾನದ ದೇವ್ರುಗಳನ್ನ ತಗೊಂಡೋಗಿ ಇಟ್ಟು ಅಲ್ಲಿ ಪೂಜೆನ ಮಾಡುವಂಥದ್ದು. ಮತ್ತು ಸಂಜೆಗೆ ಅವ್ರವ್ರ ದೇವಸ್ಥಾನದ ದೇವ್ರುಗಳನ್ನ ತಗೊಂಡು ಬಂದು ಮತ್ತೆ ವಾಪಸ್ಸು ಅವರ ದೇವಸ್ಥಾನಕ್ಕೆ ಇಟ್ಕೊಳ್ಳುವಂಥದ್ದು ಇದು ಸಂಪ್ರದಾಯ. ಆಗ ತುಂಬ ಅಂದರೆ ತುಂಬ ಜನ ಹೋಗ್ತಾಯಿದ್ರು, ದೇವ್ರಿಂದೆಗಡೆ ಇಡೀ ಊರೇ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಅದು ಕಾಲ್ನಡಿಗೆಯಲ್ಲಿ ಒಂದು 1 ಕಿಲೋಮೀಟರೇ ಇದೆ ಅಂತ ಅಂದ್ಕೊಳ್ಳಿ. ಈ ಬಿಸಿಲಲ್ಲಿ ಅಷ್ಟು ಜನ ನಡ್ಕೊಂಡು ಹೋಗ್ತಿದ್ರು, ಆದರೆ ಇವಾಗ ಜಾಸ್ತಿ ಯಾರೂ ಹೋಗಲ್ಲ, ಎಲ್ಲ ಗಾಡೀಲಿ ಹೋಗ್ತಾರೆ. ಪ್ರತಿ ಮನೇಲೂ ಹೋಗಲೇಬೇಕು, ಯಾಕೆ ಅಂತಂದರೆ ಈಗ ದೇವ್ರ ಜೊತೆಯಲ್ಲಿ ನಮ್ಮ ಮನೆಗಳಲ್ಲಿ ಮಾಡಿರುವಂಥ ತಂಬಿಟ್ಟನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ತಲುಪಿದ ಮೇಲೆ ದೇವಸ್ಥಾನದಲ್ಲಿ ತಂಬಿಟ್ಟನ್ನ ಒಪ್ಪಿಸಿ ಪೂಜೆ, ನಮ್ಮ ಮನೆ ಪೂಜೆ ಹಣ್ಣು ಕೈ ಏನಿರುತ್ತೆ ಅದನ್ನು ಮಾಡ್ಕೊಂಡು ತಗೊಂಡು ಬರಬೇಕು. ಈಗ ಎಲ್ಲರೂ ಗಾಡಿನಲ್ಲೇ ಹೋಗೋದ್ರಿಂದ ನಡ್ಕೊಂಡು ಯಾರೂ ಹೋಗಲ್ಲ. ಈಗ ಸ್ವಲ್ಪ ಜನ ಏನು ಹೋಗ್ತಾ ಇದ್ದಾರೆ, ಅವರು ಏನು ಅರ್ಕೆನ ಮಾಡ್ಕೊಂಡಿರ್ತಾರೆ, ಬಾಯಿ ಬೀಗ ಕವ್ವಾಲಿ ಬೀಗ ಅಂತ, ಅದನ್ನು ಮಾಡಿಸ್ಕೊಂಡಿರೋರು ಮಾತ್ರ ಹೋಗ್ತಾ ಇರುವಂಥದ್ದು. ನಾನೊಬ್ಬಳೇ ಒಳಗಡೆ ಅಡುಗೆ ಮನೆಯಲ್ಲಿ ಬಿಸಿಲಲ್ಲಿ ಅಡುಗೆ ಮಾಡಿ 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 ಬೆಂದೋಯ್ತಾ ಇದ್ದೀನಿ. ಇಲ್ಲೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮೀಟಿಂಗ್ ಮಾಡ್ಕೊಂಡು ಕೂತವ್ರೆ ನೋಡಿ ಫ್ರೆಂಡ್ಸ್. ನಾನು ಅಡ್ಗೆ ಮಾಡ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಲಿಲ್ಲ, ಅಡ್ಗೆ ಮಾಡಿ ಮುಗಿಸ್ಬಿಡ್ಲಿ ಅವಳು. ಇಲ್ಲ ಫ್ರೆಂಡ್ಸ್, ಇಷ್ಟೊತ್ತು ತನಕ ನಾನೇ ಬೆವ್ರು ಸುರಿಸಿ ರಕ್ತದ ಥರ ಬೆವ್ರು ಸುರಿಸಿ ಅಡುಗೆ ಮಾಡಿ ಬಿಸಿಲಲ್ಲಿ ಮುದ್ದೆ ಹೆಂಗೈತೆ ತಾಪಮಾನ. ಮರ್ಕೊಬಿಟ್ಟೆ ಸೀಟಿ ಸುಮ್ನೆ ಬತ್ಲಗಿಂಡ್ಬಿಟ್ಟೆ. ಅವಳಿಗೇನು ಅರ್ಥ ಆಗ್ಲಿಲ್ಲ. ಏನಕ್ಕ ಬರ್ತೀನಿ, ಬಿಚ್ಚಿಸಿಲ್ವಾ? ಹುಣ್ಸಮ್ಮಂಗಂತೆ ಮೊನ್ನೆ ಹುಣ್ಸಮ್ಮ ಜಾತ್ರೆ ಐತಾರ ಮೊನ್ನೆ. ಶುಕ್ರವಾರ ಹೇಳ್ದೆ ರಾತ್ರಿ ಕೂತಿದೆ ಎಲ್ಲ ಅಲಕನ್ನಿಕ್ಕೆ ನೀ ಫ್ರೆಂಡು ಕಿಶೋರ ಫ್ರೆಂಡು ಅಂತ. ಮಗಿಗೆ ಯಾಕೆ ಕೊಡ್ತಿದ್ದೀನಿ ನೀನು? ಮಗ ಅಲ್ಲ ಅಂತೆ ಅಮ್ಮ ಅಂತ ಜೊತೆ ಅಂತ ಮುಂಚೆ ಅವಾಗ ಅವರು ನಮ್ಗೆ ಜಗಳ ಆಡ್ತಿದ್ದು. ಈಗ ಫ್ರೆಂಡ್ ಆಗ್ಬಿಟ್ಟಿವಿ ನಾವು, ಒಬ್ರು ಬಿಟ್ಟಿರಲ್ಲ. ಈಗ ಫ್ರೆಂಡ್ ಆಗಿ ಸೀರೆ ಕೊಟ್ಟಂತೆ ಮುಂಚೆ ಹೋಗಿರೋರ್ಗೆ ಚೊಂಬು ಸೀರೆ, ಅವ್ರಿಗೆ ಸೀರೆ ಕೊಟ್ರಂತೆ. ಸುಬ್ಬಿ, ನಮ್ ಸುಬ್ಬಿ ಜಾತ್ರೆಗೆ ಹೋಗಿದ್ ಬಂದ್ಲು ಫ್ರೆಂಡ್ಸ್ ಆಗ್ಲಿ. ಸುಬ್ಬಿ ತೋರ್ಸು ಇಲ್ಲಿ ಆಟ ಸಾಮಾನ ನೋಡಿ. ಕಿಚನ್ ಸೆಟ್ ತಗೊಬಂದವಳೆ ಹೋಗಿ ಅಡುಗೆ ಮಾಡಕ್ಕೆ. ಓ ಸರಿ ನೋಡಿ, ತಗೊಂಡೆ ಬಿಡು. ಹಳ್ಳಿ ಕಟ್ಟೆ ಮನೇಲಿ ಹೊಸಿ ಚೆನ್ನಾಗಿ ಹೋಯ್ತಿದ್ವಾ, ನೈಸ್ ಆಗಿ.
ಮಂಡಳಿ ನಾನು ಸಂಜೆ ಹೋಗಿ ವಿಮಲ ಆಂಟಿ ಮಗಳು ಮೂರು ಅನ್ನ ಮಾಡ್ತೀವಿ ಅಂದ್ಬಿಟ್ಟು ಈ ಪ್ಲಾಸ್ಟಿಕ್ ಸುತ್ತರ್ದು ಎಲ್ಲೋ ಅದೆಲ್ಲ ಸುಮ್ಮನೆ ಹೋಗಿ ಕೆಳಗಡೆ ಪ್ಲಾಸ್ಟಿಕ್ ತಗೊಂಡೋಗಿ ಅದು ಇಂಚು ಹಾಕೊಂಗ ಸುಬ್ಬಿ, ಇಂಚು ಹಾಕೊಂಗ ಅದು ಕೊಟ್ಬಿಡು, ನಾಳೆ ಗೆದ್ದಾಗಿಟ್ಟಿದ್ದೀರಿ ಇಷ್ಟು ಕೊಟ್ಟಿದ್ವಿ ಅವಳಿಗೆ ಕೊಟ್ಬಿಡು. ಮಡಿಕಲಿ ಎತ್ತಾಗ ಇಂಚು ಅಕ್ಕ ಅಪ್ಪ ಐತೆ. ಬುಡಾಕ ಜುಟ್ಟು ಹಾಕಿರೋದಕ್ಕೆ ಯಾಕಕ್ಕ ಜಡಿ ಎಣಿತಾ ಇದ್ದಿ? ನಮ್ಮೂರಲ್ಲಿ ನೋಡಿ ಫ್ರೆಂಡ್ಸ್, ಆಚೆಲ್ಲ ಈಕ್ಳು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಪಟ ಆಡ್ಕೊಂಡು ಆಟ ಆಡೋರಂತ ಸುಬ್ಬಿ ನೋಡಿದ್ರೆ ಆಟ ಸೋಮನಲ್ಲಿ ಬಾಸು ಹಿಡ್ಗೆ ಸುಬ್ಬಿ ಸುಬ್ಬಿ ಸಂಜು ಅಕ್ಕ ದೊಡ್ಡೊಳಗೆ ಹೋದ್ಲಿ, ಈಗ ಇನ್ನು ಆಟ ಆಡಕ್ ಬರೀ ಸಂಜು ಅಕ್ಕ ಹೋದ ವರ್ಷ ಚಿಕ್ಕವಳಾಗಿದ್ಲು, ಈ ವರ್ಷ ದೊಡ್ಡೊಳಾಗೋದ್ಲು ಸಂಜು ಅಕ್ಕ. ಮುಂದಿನ ವರ್ಷಕ್ಕೆ ಬೇಕಾದ್ರೆ ಯಾರ ಕಳ್ಸಿದ್ರು ಕಳಿಸ್ತಾಳೆ ಆಟ ಆಡಕ್ಕೆ. ಮುಂದಿನ ವರ್ಷಕ್ಕೆ ಮಾಮ್ ಐತಾಳೆ. ಐ ಎಮ್ ಅ ಮಾಮ್. ಬೇಯ್ತದೆ. ಓ ನಿಮ್ಮಮ್ಮ ಕಾಯ್ಕ ಬೇರೆ ಕೂತಾಳೆ ದೋಸೆ ತಿನ್ನಕ್ಕೆ. ಎರಡು ಕೊಡು, ಎರಡು ಓ ಇನ್ನು ಗೊಜ್ಜು ರೆಡಿ ಮಾಡಿದೆ ದೋಸೆ ಇಕ್ಕಂದ್ರ. ಏನ್ ಮಾಡಿ ಏನ್ ಮಾಡ್ಬೇಕು ಕೇಳು, ಒಂದ್ಕಿಂತ ಕೇಳು ಮನೆಗೆ. ಬಾರೆ ಏನೇ ಮಾಡ್ತಾ ಇದೀಯ ಅಲ್ಲಿ ಹೊಸ್ಮದ್ರೇನೆ? ಏಯ್ ಏನ್ ಮಾಡ್ತಾ ಇದೀಯ ಅಲ್ಲಿ? ಬಾ ವಾ ವಿಡಿಯೋಗ ಹಾಡು ಹುಡುಕ್ತಾ ಇದೀಯಾ? ಬಾ ಹುಡುಕ್ವೆ, ಆಟ ಆಡಕಂತೆ ಬಾ. ಅವಳೆ ತಗೊಂಡಿದ್ದ ಆಟ ಮಾಡ್ಕೊಂಡು ನಾನೆಲ್ಲ ಜಾರು ಮಿಕ್ಸಿ ಕುಕ್ಕರು ಪಿಂಕೆ ಬೇಕು ಅಂದಲ್ಲಿ ಅಯ್ಯೋ ಇರ್ಲಿ ನಮ್ ಬೇಕಾದ್ರೆ ತಗೊಳ್ಳೋದು ಆಯ್ತಾ. ಓದ್ತಿ ಒಟ್ಟೆ ಹೊಸದ ಯಾವ ಕಾಲ ಕರ್ಕೋದು ಅನ್ಸ್ಬಿಟ್ಟು ನಂಗೆ ಕಾಲ್ ಸಿಗ್ತಾವೆ ಎತ್ಕೊಳ್ಳಿ, ನಂಗೆ ಕಾಲ್ ಸಿಗ್ತಾವೆ ಎತ್ಕೊಳ್ಳಿ ಅಂತಾಳೆ. ಯಾಕೆ ಕರ್ಕೋಗ್ಬೇಕಾಯ್ತು ನೀನು? ನಾನ್ ಕರೀನಿಲ್ಲ, ಮಾವ ಕರ್ಕೊಂಡಿರೋದು ಮಾವನ್ ಕಡೆ ಕೊಡ್ಸಿದ್ದೆ. ನಾನು ಆ ಬ್ಯಾಗಲ್ಲಿ ಅವ್ರದ್ದು ನಮ್ದು ಎಲ್ಲ ಕಂಪ್ಲೀಟ್ ಆಗೈತೆ. ಹೊಸ್ತು ಕೈದಲ್ಲಿ ಖುಷಿ ಬಂದಿಲ್ಲ ಪೂಜೆ ಮಾಡ್ಸಕ್ಕೆ. ಇನ್ನೂ ಬಂದಿಲ್ಲ ಅವನು. ಅವ್ರು ಈಗ ಹೋದ್ರು ನಾವು ಗೊತ್ತಾಯ್ದಾಗ ದೋಸೆ ಇದ್ರಲ್ಲಿ ದೋಸೆ ಐತೆ. ಏನು ಸಾಮಾನ್ಯ ಇಲ್ಲ. ಇನ್ನು ದೇವ್ರು ಅಲ್ಲಂಟ ಹೋಗಿತ್ತಾ? ಇಲ್ಲಿ ಬರೀರಲ್ಲ, ಯಾರೇ ಬಂದಿತ್ತು ದೇವರು. ಇದು ಏನೋ ಕ್ಯಾಮ್ರಾಮ್ಯಾನ್ ಅವರೆಲ್ಲ ಬಂದವ್ರ, ಅದು ಡ್ರೋನು ಎಲ್ಲ ಕಳ್ಸೋದು. ನೀನ್ ಚೆನ್ನಾಗಿ ಪೋಸ್ ಕೊಡ್ಬೇಕಾಗಿತ್ತು. ನಮ್ಮನವ್ರು ವಿಡಿಯೋ ಮಾಡಾರ ದೇವ್ರ ಬಂದಿತ್ತಲ್ಲ ಗೌರ್ಮೆಂಟ್ ಅಲ್ವಾ, ನ್ಯೂಸ್ನವರು ಡ್ರೋನು ಎಲ್ಲ ಬಂದಿತ್ತು. ನಾವ್ ಇಲ್ಲೇ ನಿಂತಿದ್ದವ್ರು ಹಿಂಗೆ ಹೋದ್ರೆ ನಮ್ನ ಝೂಮ್ ಮಾಡ್ಯಾರ, ದೇವ್ರನ್ನ ಝೂಮ್ ಮಾಡ್ಯಾರ. ನ್ಯೂಸ್ ಬಂದವ್ರೇನ್ ನಂಗೆ ಫೋನ್ ಮಾಡ್ಬೇಕಾಯ್ತಾನೆ, ನಾನು ಬರೋನಲ್ಲ ಅಂತಾನೆ ವಿಡಿಯೋ ಬರ್ತಾ ಹೋಗ್ಬೇಕಾಯ್ತು ನನಗೆ. ಫೋನ ತಗೋದಿಲ್ಲ ನಾನು. ನೀವ್ ಇಲ್ಲೇ ಇರ್ತೀರಲ್ಲ ಇವತ್ತು, ಅದಕ್ಕೆ ಸ್ಟಾರ್ಟಿಂಗ್ ಮಾಡ್ಕೊಟ್ಟೆ. ಅದರಲ್ಲಿ ನಮ್ಗೆ ಸಾಕಾಯ್ತು. ಬಾರೆ ಆಟ ಆಡುವೆ ಹೊಸ ಆಟ ಸಾಮಾನಲ್ಲಿ. ನಮ್ಗೆ ಕೊಡವ ಅಡಿಗೆಲ್ಲ ಪಲ್ಯನ ನಾವೇ ತಿನ್ನೋದು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆದ್ರೂ
ನಮ್ಮೂರಿನ ವಾತಾವರಣನೇ ವಾತಾವರಣ. ನಮ್ಮ ಹಳ್ಳಿಲಿ ಮಾಡುವಂತ ಹಬ್ಬ ನೋಡಿ ಹಂಗೆ ಹಿಂಗ ಆಡ್ತಾವೆ ಅಂತ ಯಪ್ಪ. ಆ ಕಡೆ ಆ ಸೌಂಡು, ಈ ಕಡೆ ಈ ಸೌಂಡು. ನಮ್ಮೂರಿನ ವಾತಾವರಣ, ನಮ್ಮೂರಲ್ಲಿ ಮಾಡೋ ಹಬ್ಬ ಆಚರಣೆಗಳೇನೆ ಸೂಪರ್. ಅಷ್ಟಿಲ್ಲ ಏನ್ ಮಾತಾಡೋದು ಮನೆಯವ್ರ ಮಗಳು ನಮ್ಮ ಮಾತಾಡ್ಸಿಕೆ ಅಂತಾರೆ ಎಲ್ಲಾರು ಮಾತಾಡ್ಸಿಲ್ಲ ಅಲ್ಲಿ ಅವನು ಒಪ್ಪನ ಜೊತೆ ಮಾತಾಡ್ತಾ ಕೂತಿದೆ. ನಿಮ್ಮ ಅಮ್ಮ ಇದ್ರೆ ಈಗ ಹೆಂಗ್ ಮಾತಾಡೋದು ಗೊತ್ತಾ ನಮ್ಮ ಜೊತೆ ಬಂದು. ಜಾತ್ರೆ ಹೋಗಿದಾ? ಹುಷಾರಿಲ್ಲ ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಎಲ್ಲರೂ ಅಡುಗೆ ಮಾಡ್ಬಿಟ್ಟಿದ್ದೀವಿ. ಅಡುಗೆ ಮಾಡಿಬಿಟ್ಟು ಇನ್ನೇನಿದ್ರು ಊಟಕ್ಕೆ ಬರೋದು ಎಲ್ಲರೂ ಲೇಟಿ ಅಲ್ವಾ. ಅದು ಜಾತ್ರೆಗಿದ್ರೆ ನೋಡ್ಕೊಂಡು ಬರೋದು. ಜಾತ್ರೆ ಎಲ್ಲ ನೋಡ್ಕೊಂಡು ಏನಿದ್ರು 3 ಗಂಟೆ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಊಟಕ್ಕೆ ಬರೋದು. ಅಲ್ಲಿ ತನಕ ಆರಾಮ್ ಫ್ರೀ. ನಮ್ಮ ಹುಡುಗರುಗಳನ್ನ ಒಂದು ಸ್ವಲ್ಪ ಅಂತ ತೋರಿಸ್ತೀನಿ ಬನ್ನಿ. ಅವು ಮೀಟಿಂಗ್ ಮಾಡ್ತಾವೆ. ಹೇಳಿ, ಕಾಣಿಸ್ತಾ ಇದ್ದೀರಾ? ಹೇಳಿ ಅನಿಸಿಕೆ, ಅಭಿಪ್ರಾಯ. ನಿಮ್ಮೂರಿನ ಏನೋ ಹಬ್ಬ ಆಚರಣೆ, ದೇವಸ್ಥಾನಕ್ಕೆ ಹೋಗಿದ್ ಬಂದ್ರ? ಜಾತ್ರೆ ಹೆಂಗಿತ್ತು? ಎಲ್ಲೂ ಹೋಗ್ದೆ ಏನ್ ಮಾಡ್ತಾ ಇದ್ದೀರಿ? ಹೆಂಗ್ ಕೂತ್ ಹೇಳಿ, ಹೆಂಗಿರ್ತದೆ? ಚೆನ್ನಾಗಿರ್ತದೆ. ಜಾತ್ರೆಗೆ ಯಾಕೆ ಹೋಗಿಲ್ಲ ಇನ್ನು? ನೀನು ಹಿಂಗೆ ಮಾತಾಡಿದ್ರೆ ಕೇಳಲ್ಲ, ಜೋರಾಗಿ ಮಾತಾಡ್ಬೇಕು. ನಿನ್ನ ವಯಸ್ಸು ತೆಗ್ಬಿಟ್ಟು ನನ್ನ ವಯಸ್ಸು ಕೊಟ್ಕೊಳ್ಳೋಣ. ನಾನು ಇಲ್ಲೇ ಕೊಡ್ತಾ ಇದ್ದೀನಲ್ಲ. ಮಾತಾಡಿ ಹೋಗ್ಲಿ. ಎಂಜಾಯ್ ಯುವರ್ ಊರ್ ಜಾತ್ರೆ. ಯೂಟ್ಯೂಬ್ ನೋಡಿ 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 ನಿಮ್ ಚಿಕ್ಕಮ್ಮನ ಯೂಟ್ಯೂಬ್ ಅದೇ ಕಡೆ ಜಾಸ್ತಿ ಇದೆ. ಸೀಸನೇ ಹೇಳ್ತಿರ್ಲಿಲ್ಲ ನಾನು ಎಷ್ಟು ವೇಟ್ ಮಾಡ್ತಿದ್ದೆ ಯೂಟ್ಯೂಬ್ಗೆ ಅಂತ. ಅವಳು ವಿಡಿಯೋ ಮಾಡಕ್ಕೆ ಸಾಂಗ್ ಸೆಲೆಕ್ಟ್ ಮಾಡ್ತಿದ್ದು ಎಲ್ಲ ಒಂದೇ ಟೈಮ್ನಲ್ಲಿ ಜಾತ್ರೆ ಮುಗ್ದೋಯ್ತು. ತಗೊಂಡೋಗೋ ಪೂಜೆ ಸಾಮಾನು ಒಳಗಡೆ. ದೇವಸ್ಥಾನಕ್ಕೆ ಹೋಗಿ ತಂಬಿಟ್ಟು ತೋರಿಸ್ಕೊಂಡು ಪೂಜೆ ಮಾಡಿಸ್ಕೊ ಬಂದ್ರು. ಜನ ರಶವ ಅಂತ ಇಲ್ಲಿ ದೇವಸ್ಥಾನದ ಹತ್ರ. ಈಗ ನಿಮ್ಗೆ ಫ್ರೀ ಇಲ್ಲ ಡಿಜಿಟಲ್ ಕಾಯಿ ಕಿತ್ಕೊಂಚೂರ ಒಳಗಡೆ ಹೋಗಿದ್ರಾ? ನಿರಂಜನು ಅಕ್ಕೆ 10 ರೂಪಾಯಿ ತೆಗೆದ್ಬಿಟ್ಟು ಇರೋದೇ ಇಷ್ಟೊಂದು. ನಾವು ಕೊಡ್ಲಿಲ್ಲ ದುಡ್ಡ. ಇಲ್ಲ ಎಲ್ಲಾರಿದ್ರು ಇಸ್ಕೊತಾರೆ. ಡಿಗ್ರಿ ಹೋಯ್ತಾವಳೆ ಅನ್ನೋದಾದ್ರು ಬೇಡವಾ? ನೀನು ಏನು ನೀನ್ ನನಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ಅಲ್ಲ, ಅವ್ರು ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ಏನು ಮಮ್ಮಿ ತೆಗಿ ನಾನು ಸೀರಿಯಸ್. ಜಾತ್ರೆ ದುಡ್ಡೊಂದು ವಿಚಾರವಾಗಿ ತುಂಬಾ ಚರ್ಚೆಗಳು ನಡೀತಾ ಇವೆ. ಆ ಚರ್ಚೆನಲ್ಲಿ, ಆ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿರುವಂತ ನಮ್ಮೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಖುಷಿ ಐತಿತ್ತೆ ತಾನೇ. ಆದ್ರೆ ನಾವ್ ಯಾರು ಜಾಸ್ತಿ ಮಾತಾಡ್ಬೇಕು. ಆಗ್ಲಿಂದ 3 ಸಲ ಲೆಕ್ಕ ಹಾಕಿದೆ. ಹೊಸಿ ಸಲ ಲೆಕ್ಕ ಹಾಕಿಲ್ಲ ಅದೇ ಕೊಡ್ಲಿ ಲೆಕ್ಕ ಹಾಕ್ತಾರೆ ಇದೆಲ್ಲ ಕೊಡ್ಲಿ. ಅದೇನು ಏನ್ ಮರಿಯಾಕವ ಅವಾಗ ಲೆಕ್ಕ ಹಾಕಿದ್ರೆ ತಿರ್ಗ ಮುರ್ಗ ಅಮ್ಮ ಮರಿ ಹಾಕಂಗ ಏನಾದ್ರು ಇದ್ದಿದ್ರೆ ತಾನ ಕೋಟ್ಯಾಧಿಪತಿನೇ 200 ರೂಪಾಯಿ ಎಲ್ಲ 10 ರೂಪಾಯಿ ಕೊಡ್ತಿರ್ಲಿಲ್ಲ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ತೋರ್ಸು. ತಂತಿ ತಂತಿ ಇತ್ತ
ಇವಾಗ ಅಕ್ಕ ತಂಗಿಯರೆಲ್ಲ ಕುತ್ಕೊಂಡು ಆಡು ಹರಟೆ ಎಲ್ಲ ಹೊಡೆದಿದ್ದಾದ್ಮೇಲೆ ಒಳಗಡೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿತ್ತು. ಅಪ್ಪನ ಜೊತೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಹಂಗೋ ಹಿಂಗೋ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಸೇರಿ ಜಾತ್ರೆಗೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನ ಕಿತ್ಕೊಂಡ್ವಿ. ಇದಾದಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮೂರ ಜಾತ್ರೆಗೆ. ಬನ್ನಿ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮೂರ ಜಾತ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿದ್ರಂತೆ ಆಲ್ರೆಡಿ ಎಂಟ್ರಿಲೇ ನೋಡಿದ್ದೀರಿ, ಅದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಇವಾಗ ಕಂಪ್ಲೀಟಾಗಿ ನಮ್ಮ ಊರ ಜಾತ್ರೆ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ಹಾಗೆ ಹೇಗೆಲ್ಲ ಜನ ತುಂಬಿರ್ತಾರೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಇವಾಗ ತೋರಿಸ್ತೀನಿ ಆಯಿತಾ. ಜಾತ್ರೆ ಒಳಗಡೆ ಬರ್ತಿದ್ದಂಗೆ ನೋಡಬೇಕು ನೀವು, ಸಿಕ್ಕಾಪಟ್ಟೆ ಗಲಾಟೆ. ಅದು ಏನು ನಾವು ಸಂಜೆ ಬಂದಾಗಲೇ 4:30 ಈ ಥರ ಆಗಿತ್ತು. ಇಷ್ಟೊತ್ತಾದರೂ ಅಂದರೆ ಒಂದೇ ದಿನ ಜಾತ್ರೆ ಮತ್ತು ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಸೇರಿ ಮಾಡೋದ್ರಿಂದ ಹಿಡ್ದು ಆಲ್ಮೋಸ್ಟ್ ಹುಣಸೂರಿಂದ ಸ್ಟಾರ್ಟ್ ಆದರೆ ಮೈಸೂರು ತನಕನೂ ಜನಗಳು ಬರ್ತಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ದೇವಸ್ಥಾನದೊಳಗಡೆ ಅಂತೂ ಕಾಲು ಮಡ್ಗೋಕ್ಕೂ ಆಗ್ತಿರ್ಲಿಲ್ಲ. ನೋಡ್ತಿದ್ದೀರಲ್ಲ, ಇದು ಬಂದು ಕ್ಯೂವಲ್ಲಿ ನಿಂತಿರುವಂಥದ್ದು ನಾವು ದರ್ಶನಕ್ಕೆ ಅಂತ ಹೇಳಿ. ತಂಗಿ ನಾಳೆ ಬಂದು ಮಾಡ್ಕೊಂಡು ಹೋಗೋಣ ಬಿಡು ದರ್ಶನ ಅಂತ ಹೇಳಿದ್ಲು. ಆದರೆ ನಾವು ಹಬ್ಬ ಮಾಡ್ತಿರೋದೇ ಹೊಸ್ಲು ಮಾರಮ್ಮನ ಹಬ್ಬ ಅಂತ ಅಂದಮೇಲೆ ಹಬ್ಬದ ದಿನ ತಾಯಿ ದರ್ಶನ ಪಡೀಲಿಲ್ಲ ಅಂತ ಅಂದರೆ ಹೆಂಗೆ ಅಂತ ಹೇಳಿ ದರ್ಶನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಬಂದ್ವಿ. ದೇವಸ್ಥಾನದ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ನೋಡ್ತಿದ್ದೀರಲ್ಲ ನೀವು, ತುಂಬ ಚೆನ್ನಾಗಿ ಹೂವಿನ ಅಲಂಕಾರನ ಮಾಡಿದ್ರು. ನಾವು ಬಂದು ಒಳಗಡೆ ತಾಯಿ ದರ್ಶನನ ಪಡೆದು ಪ್ರಸಾದನ ತೊಗೊಂಡು ಹೊರಗಡೆ ಇವಾಗ ಜಾತ್ರೆ ರೌಂಡ್ ಹಾಕ್ಲಿಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲಂತೂ ನೋಡೋದೇ ಬೇಡ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಜಾತ್ರೆನ ಸುತ್ತ ಹಾಕೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು ಅಂತಲೇ ಹೇಳ್ಬೋದು. ನಾವು ಕೂಡ ಒಂದಷ್ಟು ನೋಡಿದ್ವಿ, ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಮಕ್ಳುಗಳು, ನನ್ನ ತಂಗಿ ಮಕ್ಳುಗಳಿಬ್ಬರು ಆಟ ಸಾಮಾನು ತಗೊಂಡ್ರು, ಮತ್ತು ನಾನು ನನ್ನ ತಂಗಿ ಕೂಡ ಉಪ್ಪಿನ ಜಾಡಿ ಎಲ್ಲ ಬೇಕಾಗಿತ್ತು. ಅದೆಲ್ಲ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಪ್ರೈಸಿಗೆ ಮಾರ್ತಾಯಿದ್ರು ಅಂತ ಹೇಳ್ಬೋದು. ಅದನ್ನು ಕೂಡ ತಗೊಂಡ್ರು. ಹಾಗೆ ನಂದು ಒಂದು ಸೆಲ್ಫಿ ಸ್ಟಿಕ್ ಹೋಗ್ಬಿಟ್ಟಿತ್ತು. ಆನ್ಲೈನಲ್ಲಿ ಕೊಡುವಂಥ ಪ್ರೈಸ್ಗೂ ನಾವು ಇಲ್ಲಿ ತಗೊಳ್ಳುವಂಥ ಪ್ರೈಸ್ಗೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇತ್ತು. ಒಳ್ಳೆ ಪ್ರೈಸ್ಗೆ ನಮ್ಮ ಆಲ್ಮೋಸ್ಟ್ ಜಾತ್ರೆಗಳು ಅಂತ ಅಂದ್ರೇ ರೈಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ ಆನ್ಲೈನ್ ಆಗಿರ್ಬೋದು ಮತ್ತು ಬೇರೆ ಎಲ್ಲೇ ಪ್ರವಾಸಿ ತಾಣಗಳಿಗೆ ಹೋದ್ರೂ ಕೂಡ ಇರುವಂಥ ರೈಟ್ಗಳಿಗಿಂತ ಅರ್ಧಕ್ಕರ್ಧ ಕಡಿಮೆ ರೇಟಲ್ಲಿ ಎಲ್ಲನೂ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಉಪ್ಪಿನ ಜಾಡಿ ಮತ್ತು ಸೆಲ್ಫಿ ಸ್ಟಿಕ್ಕು ಎಲ್ಲನೂ ಇಲ್ಲೇ ತೊಗೊಂಡ್ವಿ. ತುಂಬ ಒಳ್ಳೆ ಪ್ರೈಸಿಗೆ ಸಿಕ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ನೋಡ್ತಿದ್ದೀರಲ್ಲ, ಒಂದು ರೌಂಡ್ ಹಾಕ್ಕೊಂಡು, ಇವತ್ತು ನಾವು ನಾನ್ ವೆಜ್ ತಿಂದಿದ್ದಿದ್ರೆ ಸ್ವಲ್ಪ ಬೇರೆ ಏನಾದರೂ ತಿನ್ನೋದಕ್ಕೆ ಚಾಟ್ಸ್ ಎಲ್ಲ ಹಿಂಸೆ ಆಗ್ತಿತ್ತು. ಆದರೆ ಸೋಮವಾರ ನಾವು ನಾನ್ ವೆಜ್ ತಿಂದೇ ಇರೋ ಕಾರಣ ವೆಜ್ ಆಗಿರೋದ್ರಿಂದ ಹೊರಗಡೆ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಬೋದಿತ್ತು ಆರಾಮಾಗಿ. ಹಂಗಾಗಿ ಸ್ಟಾರ್ಟಿಂಗೇ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ವಿ ಎಲ್ಲರೂ ಕೂಡ. ಅದಾದಮೇಲೆ ಮಸಾಲೆ ಪುರಿ ತಿಂದ್ವಿ. 2 ಕಡೆ ಟೇಸ್ಟ್ ಮಾಡಿದ್ವಿ ಯಾವ ರೀತಿ ಇರುತ್ತೆ ಅಂತ. ಮಸಾಲೆ ಪುರಿ ತಿಂದ್ವಿ, ಪಾನಿಪುರಿ ತಿಂದ್ವಿ, ಗೋಬಿ ಮಂಚೂರಿ ತಿಂದ್ವಿ. ಅದನ್ನೆಲ್ಲ ತಿಂದು ಲಾಸ್ಟಿಗೆ ಇವಾಗ ಖಾರ ಕಡಲೆಪುರಿ. ಜಾತ್ರೆಗೆ ಬಂದು ಕಡಲೆಪುರಿ ಜವನ ತರದೇ ಇದ್ದರೆ ಹೆಂಗೆ ಅಂತ ಗಾದೆ ಮಾತಿದೆ ದೊಡ್ಡವ್ರು ಮಾಡಿರೋದು ಆಯಿತಾ. ಆ ರೀತಿಯಲ್ಲಿ ನಾವು ಖಾರ ಕಡಲೆಪುರಿ ಕೂಡ ತೊಗೊಂಡ್ವಿ. ಅದನ್ನು ತೊಗೊಂಡಾದಮೇಲೆ ಈಗ ಲಾಸ್ಟಿಗೆ ನಾವು ಮನೆ ಕಡೆ ಹೊರಡಬೇಕಾದ್ರೆ ಅಕ್ಕ ಅಮ್ಮ ಅಪ್ಪ ಎಲ್ಲರೂ ಮನೇಲೇ ಇದ್ರಲ್ವ. ಅಕ್ಕ ಬರಲ್ಲ ನಾವು ಜಾತ್ರೆಗೆ ಅಂತ ಅಂದ್ಲು. ಸರಿ ಅಂತ ಹೇಳಿ ಅವಳನ್ನ ಮನೇಲೇ ಬಿಟ್ಟು ಬಂದ್ವಿ. ಇವಾಗ ಅಕ್ಕಂಗೋಸ್ಕರ ನಾವು ಐಸ್ ಕ್ರೀಮ್ನ ತೊಗೋತಾ ಇದ್ದೀವಿ. ಐಸ್ ಕ್ರೀಮ್ ತೊಗೊಂಡು ಇವಾಗ ಮನೆ ಕಡೆ ಹೊರಡಬೇಕು. ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫುಲ್ಲು ನಾನು ನಿಮಗೆ ಸ್ವಲ್ಪ ಮಾತ್ರ ವೀಡಿಯೋನ ಮಾಡ್ಕೊಂಡು ತೋರಿಸಿರೋದು. ಕಂಪ್ಲೀಟಾಗಿ ನಾವು ಪ್ರತಿ ವರ್ಷ ನಾನು 2 ವರ್ಷದಿಂದ ವ್ಲಾಗ್ ಮಾಡ್ತಿರೋದ್ರಿಂದ 2 ವರ್ಷದಿಂದ ಕಂಟಿನ್ಯೂಸ್ಲಾಗಿ ನಾನು ನಮ್ಮ ಊರ ಜಾತ್ರೆ ವ್ಲಾಗ್ನ ಮಾಡ್ತಾನೇ ಇದ್ದೀನಿ. ಒಂದು ವರ್ಷಕ್ಕಿಂತ ವರ್ಷ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹಾಗಾಗಿ ನಾನು ಅಷ್ಟೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲೇ ಕಂಪ್ಲೀಟಾಗಿ ಜಾತ್ರೆ ಹೆಂಗಿರುತ್ತೆ ಅಂತ ನಾನು ತೋರಿಸಿದ್ದೀನಿ ಅಲ್ವಾ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಐಸ್ ಕ್ರೀಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಬೇಡ, ಹೊರಟ್ಬಿಡೋಣ, ಮನೆಗೆ ಹೋಗಿ ಎಲ್ಲರ ಜೊತೆ ತಿನ್ನೋಣ ಅಂತ ಹೇಳಿ ನನಗೆ, ಮಕ್ಕಳಿಗೆ, ಅಕ್ಕ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಐಸ್ ಕ್ರೀಮ್ ತೊಗೊಂಡು
ಮನೆ ಕಡೆ ಹೊರಟ್ವಿ. ಇವಾಗ ನಾವು ಹೊರಡ್ತಾ ಇರೋದು ಬಂದು ಬ್ಯಾಕ್ ಸೈಡಲ್ಲಿ ನಮ್ಮೂರಿಗೆ ಹತ್ರ ಆಗುವಂಥ ರೋಡಲ್ಲಿ, ಮೇನ್ ರೋಡಲ್ಲಿ. ಇದೇನು ಜನ ಕಾಣಿಸ್ತಿಲ್ಲ ಅಂತ ಅಂದ್ಕೋಬೇಡಿ, ಮೇನ್ ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇದು ಬಂದು ಬ್ಯಾಕ್ ರೋಡ್. ಈ ಕಡೆ ರೋಡಲ್ಲಿ ಅಷ್ಟು ಜನಗಳು ಓಡಾಡಲ್ಲ. ಮೇನ್ ರೋಡ್ ಏನಿದೆ, ಏನು ದೇವಸ್ಥಾನದ ಆರ್ಚ್ ಏನಿದೆ ಆ ಕಡೆಯಲ್ಲಿ ಸಿಕ್ಕಾಪಟ್ಟೆ. ಅದರಲ್ಲೂ ಇವಾಗ ನಾವು ಹೊರಟಿದ್ದೀವಲ್ಲ, ಇವಾಗ ಇನ್ನೂ ಜಾಸ್ತಿ ಜನ ಆಗ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಏನು ಮಾಡ್ತಾರೆ ಜನ, ಸ್ವಲ್ಪ ತಡವಾಗಿ ಮನೆಗೆ ಬರ್ತಾರೆ. ಇನ್ನು ಮನೆಯಿಂದ ಜಾತ್ರೆಗೆ ಬರ್ತಾರೆ. ನಾವು ಸ್ವಲ್ಪ ಬೇಗನೆ ಬಂದು ಮುಗಿಸ್ಕೊಂಡು, ಇವಾಗ ಹೇಳಿದ್ನಲ್ಲ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಆವಾಗಲೇ ಹೇಳ್ದಂಗೆ ನಾವೇನು ಸೆಲ್ಫಿ ಸ್ಟಿಕ್ನ ತೊಗೊಂಡಿದ್ವಲ್ಲ, ನನ್ನ ಮಗ ಅದರಲ್ಲೇ ಫುಲ್ ಅದನ್ನು ತೊಗೊಳ್ಳೋ ತನಕ ಮಾಮೂಲಿ ನಾರ್ಮಲ್ ವೀಡಿಯೋ ನಾನೇ ಮಾಡ್ಕೊತಾ ಇದ್ದೆ. ಅದನ್ನು ತೆಗೆದ್ಮೇಲೆ ಅವನೇ ಹಠ ಮಾಡಿ ತೆಗೆಸ್ಕೊಂಡಿದ್ದು. ನಾನು ಅಷ್ಟು ರೇಟಿಗೆ ತೊಗೊಡ್ತೀನಿ, ಇಷ್ಟು ರೇಟಿಗೆ ತೊಗೊಡ್ತೀನಿ, ತಗೊಮ್ಮ ಎಲ್ಲ ಕಡೆ. ಅವ್ನಿಗೇನಪ್ಪ ಅಂದರೆ ಎಲ್ಲದಕ್ಕೂ ನನ್ನನ್ನೇ ವೀಡಿಯೋ ಹಿಡ್ಕೊ ಅಂತಳಲ್ಲ ಅಂತ ಅವನಿಗೆ ಟೆನ್ಷನು. ಹಂಗಾಗಿ ತಗೊಮ್ಮ ಅಂತ ಹೇಳಿ ತೊಗೊಂಡ. ಸೆಲ್ಫಿ ಸ್ಟಿಕ್ನ ತೊಗೊಂಡ್ಮೇಲೆ ಎನರ್ಜಿ ಬಂದುಬಿಡ್ತು. ಫುಲ್ಲು ಅವನೇ ವೀಡಿಯೋ ಮಾಡ್ಕೊಂಡ. ಜಾತ್ರೆ ಮುಗಿಸ್ಕೊಂಡು ಬಂದ್ವಿ, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ಓಡೋದು ಒಂದು ರೀಲ್ಸ್ ಮಾಡ್ಕೊಂಡು ಬರಬೇಕು. ಅಕ್ಕ ದಪ್ಪ ಪತ್ತ ಇಲ್ವಾ? ಟೆಲ್ ಮಿ, ಏನು ಹೇಳಿ? ಏನು ಇಲ್ಲ, ಒಟ್ಟಿಗೆ ಇಟ್ಟಿಗೆ ಬಟ್ಟೆ ಬಸದ ಇದು ಇಟ್ಕೊಂಡಿರ್ತೀರಿ ಯಾವ್ದನ್ನ? ಈ ಫೋನು. ಹ್ಞೂ ಮತ್ತೆ ಏ ಕೊಡ, ದುಡ್ಡು ಕೊಡ್ತಾ ಇದ್ದಾನೆ ನನಗೆ, ಕೊಡು. ಸೆಲ್ಫಿ ಸ್ಟಿಕ್ ಗಿಫ್ಟ್ದಾ? ಸಾಲಿಯಾಕೊಂದು ಫೋನು ನೋಡಿ. ಇವಾಗ ಆಟ ಆಯಿತು. ನನ್ನ ಮಕ್ಕಳು ಜೊತೆ ಆಟ ಆಡ್ತಾವಳೆ. ಗುಬ್ಬಮ್ಮ ನೀನು ಆಯ್ ಮಾಡು. ಮದ್ವೆಲೆಲ್ಲ ತೋರಿಸಿರ್ಲಿಲ್ಲ ಕರೆಕ್ಟಾಗಿ. ತಮ್ಮನ ಮಗಳು ಸುಬ್ಬಿ ಸುಬ್ಬಿ ಆಯ್ತು. ನಿನ್ನ ನೋಡವ್ರೆ ತಾನೇ ಎಲ್ಲ ವಿಡಿಯೋದಲ್ಲೂ. ಗುಬ್ಬಮ್ಮನ್ ತೋರಿಸ್ತೀನಿ ತಾಳು. ಏನಪ್ಪ ಫ್ರಂಟಲ್ ತೋರಿಸ್ಲಾ? ನಾನು ಫ್ರಂಟಲ್ ಅಂತ ನೋಡಿ. ಆಯ್ ಮಾಡು. ಆಯ್ತು, ಒಂದು ನಿಮಿಷ. ನಂದು ಯೂಟ್ಯೂಬ್ ಐತಲ್ಲ, ಬೈ ಕಡೆ ನಾನು ಬೆಳಕಿನ ಕಡೆ ತೋರಿಸ್ತೀನಿ. ನಂದು ಯೂಟ್ಯೂಬ್ ಐತಲ್ಲ, ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾರೆ ಆಯ್ತಾ. ಲಾಸ್ಟ್ ಟೈಮು ಅರ್ಷಿಯಕ್ಕನ ಮದ್ವೆದೆಲ್ಲ ಹಾಕಿದ್ನಲ್ಲ, ಗುಬ್ಬಿಯಲ್ಲಿ ಅಂತ ಕೇಳ್ತಾ ಇದ್ರು. ಹುಡುಗಿ ಗುಬ್ಬಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ ನಿಮ್ಮ ಮನೆದು ಅಂತ ಹೇಳ್ತಾ ಇದ್ರು. ನಾನೇ ಹಾಕ್ಸಿರೋದು. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಚೆನ್ನಾಗಿ ಕಾಣಿಸ್ತೈತಾ? ಲಿಪ್ಸ್ಟಿಕ್ ಬರ್ತೈತಾ? ಲಿಪ್ಸ್ಟಿಕ್ ಬರ್ತಿದೆ. ಚೆನ್ನಾಗಿ ಕಾಣಿಸ್ತಿತ್ತಾ? ನಿನ್ಗೂ ಅಂತ ನೋಡು ಗುಬ್ಬಿ, ಹುಡುಗ ಗುಬ್ಬಿ. ಸರಿ, ಇಲ್ಲಿ ನೋಡಿ, ಇಲ್ಲಿ ನೋಡು ಗುಬ್ಬಮ್ಮ, ಇಲ್ಲಿ ನೋಡು. ಖುಷಿ ಪೋಸ್ ಕೊಡ್ತಾ ನೋಡಿ ಇಂಚಮ್ಮ, ಪೋಸ್ ಕೊಡ್ತಾ ನೋಡಿ. ಓ ಚೆನ್ನಾಗಿ ಕಾಣಿಸ್ತೈತೆ, ಸೂಪರ್. ಓಕೆ ಬಾಯ್ ಮಾಡು. ಆಟ ಆಡಕ್ ಹೋಗಿ ಈಗ. ಸೂಪರ್ ಸೂಪರ್ ಸೂಪರ್. ಹೋಗಿ ಈಗ ಅಕ್ಕನ ಜೊತೆ ಆಟ ಆಡಿ. ಕೂತ್ಕೊಳ್ಳಿ, ಒಬ್ರು ಯಾರು ಅಲಾವಿಲ್ಲ, ನೀವಿಬ್ರು ಅಲ್ಲೇನೆ. ಓದ ಕಿಶನ್, ವಿಶ್ವ ಕಿಶನ್ ಓದ.